ರಕ್ಷಕನಾದ ಕ್ರಿಸ್ತೇಸುವಿನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ನೂತನ ದಿನದಲ್ಲಿ ಕೀರ್ತನೆ 125ನೇ ಅಧ್ಯಾಯ 1-2 ವಚನವನ್ನು ಈ ಬೆಳಗಿನ ಸಮಯದಲ್ಲಿ ಧ್ಯಾನಿಸೋಣ. ಯೆಹೋವನಲ್ಲಿ ಭರವಸೆ ಇಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಇರುವನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಕೀರ್ತನೆಯಲ್ಲಿ ದಾವೀದನು ಮೊದಲನೇ ವಚನದಲ್ಲಿ ಒಂದು ಪರ್ವತದ ಬಗ್ಗೆ ಬರೆದಿದ್ದಾನೆ. ಅದು ಚೀಯೋನ್ ಪರ್ವತ. ಆ ಪರ್ವತವು ಎಷ್ಟು ಶ್ರೇಷ್ಠವಾಗಿ ಮಹಿಮೆಯಾಗಿ ಎಂದೆಂದಿಗೂ ನೆಲೆಸಿದೆ. ಕರ್ತನಲ್ಲಿ ಭರವಸೆ ಇಡುವವರು ಆ ಚೀಯೋನ್ ಪರ್ವತದ ಹಾಗೆ ನಿತ್ಯವಾಗಿ ಕದಲದೆ ನೆಲೆಸಿರುವರು ಎಂದು ಸೂಚಿಸುತ್ತಾನೆ ಪ್ರಿಯರೇ. ಹೌದು, 2ನೇ ವಚನದಲ್ಲಿ ನೋಡುವಾಗ ಯೆರೂಸಲೇಮನ್ನು ಕುರಿತು ಅದು ಹೀಗೆ ಬರೀತಾನೆ, ಯೆರೂಸಲೇಮಿನ ಸುತ್ತಲೂ ಅನೇಕ ಪರ್ವತಗಳಿವೆ. ಪರ್ವತವೆಂಬುದು ಒಂದು ಬೆಟ್ಟದ ಮೇಲೆ ತುದಿಯಲ್ಲಿ ಎಲ್ಲದಕ್ಕೂ ಎತ್ತರದಲ್ಲಿರುವ ಒಂದು ಭಾಗವಾಗಿದೆ ಪ್ರಿಯರೇ. ಇಲ್ಲಿ ಯೆರೂಸಲೇಮ್ ಪರ್ವತದ ಬಗ್ಗೆಯೂ ಚೀಯೋನ್ ಪರ್ವತದ ಬಗ್ಗೆಯೂ ನೋಡುತ್ತೇವೆ. ಯೆರೂಸಲೇಮ್ 7 ಪರ್ವತಗಳು 7 ಬೆಟ್ಟಗಳಿಗೂ ನಡುವೆ ಇದೆ ಪ್ರಿಯರೇ. ಒಂದು ದೊಡ್ಡ ಪರ್ವತವೇ ಗೋಡೆಯ ಹಾಗೆ ನಿಂತು ಒಳಗಿರುವ ಜನರನ್ನು ಅದು ಸಂರಕ್ಷಿಸುತ್ತದೆ ಪ್ರಿಯರೇ. ದೇವಮಕ್ಕಳೇ, ನಿಮ್ಮ ಸುತ್ತಲೂ ಚೀಯೋನ್ ಪರ್ವತ, ಯೆರೂಸಲೇಮ್ ಪರ್ವತ ಮಾತ್ರವಲ್ಲ, ಪರಲೋಕದ ಪರ್ವತಗಳಾದ ದೇವದೂತರು, ಸೆರಾಫಿಯರು, ಕೆರೋಬಿಯರು ನಿಂತಿದ್ದಾರೆ. ಆದುದರಿಂದ ನೀವು ಯಾವ ಸಮಸ್ಯೆ ಬಂದರೂ ಬಳಲಿ ಹೋಗೋದಿಲ್ಲ, ಕದಲುವುದಿಲ್ಲ, ಭಯಪಡಬೇಡಿರಿ ಪ್ರಿಯರೇ. ಇಂದು ಲೋಕವು ಕದಲುತ್ತಿದೆ. ಖಂಡಿತವಾಗಿಯೂ ಲೋಕವು ಹೋಗುತ್ತಾ ಇನ್ನೂ ಭಯಂಕರವಾಗಿ ಇದು ಕದಲುವುದು. ಈ ಲೋಕದ ನಾಯಕರು ಹಲವಾರು ಅನೇಕ ಹೋರಾಟಗಳಿಂದ ಕದಲುವರು. ಐಶ್ವರ್ಯವಂತರು ನಡುಗುವರು, ಅಳುವ ಪಕ್ಷಗಳು ಬೀಳುವವು, ರಾಜ್ಯಗಳು ಕದಲುವವು. ಆದರೆ ಕರ್ತನನ್ನು ನಂಬುವ ನೀವು ಕದಲುವುದಿಲ್ಲ ಪ್ರಿಯರೇ. ಇಂದು ಆಳುವವರು ನಾಳೆ ಅವರು ಆಳದ ಹಾಗೆ ಬಿದ್ದು ಹೋಗುವರು ಪ್ರಿಯರೇ. ಆದರೆ ದೇವರ ಮಕ್ಕಳಾಗಿರುವಂಥ ನಾವುಗಳು, ಸತ್ಯವೇದ ಹೇಳುತ್ತದೆ, ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೇ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುತ್ತಿರುವವು. ಮಾರ್ಕನ ಸುವಾರ್ತೆ 13:25 ನೋಡುತ್ತೇವೆ, ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು ಎಂಬುದಾಗಿ. ಲೂಕ 21:26 ಇದೆ. ಒಂದು ಭಯಂಕರವಾದ ಲೋಕದ ಕಾಲದೊಳಗೆ ನಾವು ಸಾಗಿ ಹೋಗುತ್ತಾ ಇದ್ದೇವೆ ಪ್ರಿಯರೇ. ಆದರೆ ನಾವು ಕರ್ತನ ಮೇಲೆ ಭರವಸೆವಿಟ್ಟು ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಡುವಾಗ ಕರ್ತನು ಎಲ್ಲವನ್ನು ನೋಡಿಕೊಳ್ಳುವನು. ಸತ್ಯವೇದ ಹೇಳುತ್ತದೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಎಂಬುದಾಗಿ ಕೀರ್ತನೆ 55:22 ಬರೆದಿದೆ. ಆದ್ದರಿಂದ ನೀವು ಹೆದರುವುದು, ಕಳವಳಗೊಳ್ಳುವುದು ಬೇಕಿಲ್ಲ ಪ್ರಿಯರೇ. ಯಾರೆಲ್ಲ ಕದಲುವುದಿಲ್ಲ ಎಂಬುದಾಗಿ ನಾವು ಸತ್ಯವೇದದಿಂದ ಕೆಲವೊಂದು ವಚನಗಳನ್ನು ಧ್ಯಾನ ಮಾಡೋಣ. ನಾವು ದೇವರ ವಾಕ್ಯದಲ್ಲಿಗೆ ನೋಡುತ್ತೇವೆ, ಕೀರ್ತನೆ 16:8 ಬರೆಯಲ್ಪಟ್ಟಿದೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತ ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಇಲ್ಲಿ ನೋಡ್ತೇವೆ, ದಾವೀದನು ಯಾವಾಗಲೂ ಕರ್ತನನ್ನು ತನ್ನ ಎದುರಿನಲ್ಲಿ ಮಾತ್ರವಲ್ಲ ತನ್ನ ಪಕ್ಕದಲ್ಲಿಯೇ ಇಟ್ಟಿದ್ದಾನೆಂಬುದಾಗಿ. ನನ್ನ ಬಲಗಡೆಯಲ್ಲಿ ಇರುವುದರಿಂದ ಎಂದು ಹೇಳುವಾಗ ತನ್ನ ಪಕ್ಕದಲ್ಲಿ ಒಂದು ಮುಖ್ಯವಾದ ಸ್ಥಳದಲ್ಲಿ ಕರ್ತನು ಕುಳಿತಿರುವುದನ್ನು ಅವನು ತನ್ನ ನಂಬಿಕೆಯ ಕಣ್ಣುಗಳಲ್ಲಿ ನೋಡಿದನು ಪ್ರಿಯರೇ. ದಾವೀದನನ್ನು ಕದಲಿಸಲು ಸಿಂಹಗಳು ಬಂದವು, ಕರಡಿಗಳು ಬಂದವು, ದುಷ್ಟ ಗೊಲಿಯಾತನು ಬಂದನು. ಸೌಲನು ಸೈನ್ಯದೊಂದಿಗೆ ಆತನನ್ನು ಬೆನ್ನಟ್ಟಿ ಬಂದು ಎಷ್ಟೋ ಅರಸರುಗಳು, ಎಷ್ಟೋ ಜನಾಂಗದವರು ದಾವೀದನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಆದರೆ ಅವನ ಸ್ವಂತ ಮಗನಾದ ಅಬ್ಸಲೋಮನು ಸಹ ದಾವೀದನಿಗೆ ವಿರುದ್ಧವಾಗಿ ಬಂದನು. ಸೇನಾಧಿಪತಿಯು ವಿರುದ್ಧವಾದನು ಪ್ರಿಯರೇ. ಆದರೂ ಕರ್ತನ ಮೇಲೆ ಭರವಸೆ ಇಟ್ಟಿದ್ದ ದಾವೀದನು ಕದಲಲಿಲ್ಲ, ನಾಚಿಕೆ ಪಡಲೂ ಇಲ್ಲ. ದೇವ ಮಕ್ಕಳೇ, ಕರ್ತನನ್ನು ಆಶ್ರಯ ಮಾಡಿಕೊಂಡಿರುವ ನೀವು ಅದೆಷ್ಟೋ ಧನ್ಯರಾಗಿದ್ದೇವೆ ಪ್ರಿಯರೇ. ಹೊರಗೆ ಭಯಂಕರವಾದ ಬಿರುಗಾಳಿ ಬೀಸುವುದು,
ಅನೇಕ ರೀತಿಯಂಥ ಸುನಾಮಿಗಳ ಹಾಗೆ ಬರಬಹುದು. ಈಗ ನಾವು ನೋಡುತ್ತೇವೆ ತಲೆದೂರುತ್ತಿರುವಂಥ ಕೊರೋನಾ ರೋಗವು ಬರಬಹುದು. ಆದರೆ ನಾವು ಹೆದರಬೇಕಾಗಿಲ್ಲ ದೇವ ಮಕ್ಕಳೇ. ಕರ್ತನು ನಮ್ಮನ್ನು ಕಾಪಾಡುವನು. ಲೋಕದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ನಾವು ಕದಲುವುದಿಲ್ಲ, ಎಂದಿಗೂ ಕದಲದ ಚಿಯೋನ್ ಪರ್ವತದ ಹಾಗೆ ಇರುವೆವು ಪ್ರಿಯರೇ. ಆದ್ದರಿಂದ ಕರ್ತನನ್ನು ಎದುರಿಗೆ ಇಟ್ಟುಕೊಂಡಿರುವ ನಾವು ಎಂದಿಗೂ ಕದಲುವುದಿಲ್ಲ. ಎರಡನೇದಾಗಿ ನಾವು ನೋಡುವಾಗ ಕೀರ್ತನೆ 15:5 ಬರೆಯಲ್ಪಟ್ಟಿದೆ, ಅವನು ಸಾಲಕ್ಕೆ ಬಡ್ಡಿ ಕೇಳದವನು ಆಗಿರಬೇಕು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು, ಇಂಥವನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ. ಸತ್ಯವೇದವು ಇಷ್ಟೊಂದು ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ನೀತಿಯ ಮಾರ್ಗದಲ್ಲಿ ನಾವು ನಡೆಯುವಾಗ ನಾವು ಎಂದಿಗೂ ಕದಲುವುದಿಲ್ಲ ಪ್ರಿಯರೇ. ಕರ್ತನ ವಾಕ್ಯದ ಪ್ರಕಾರ ನಡೆಯುವವರು, ಹಣವನ್ನು ಬಡ್ಡಿಗೆ ಕೊಡದವರು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವರು ಆಗಿರುವವರು. ಅವರನ್ನು ಅವರ ಮನಸ್ಸಾಕ್ಷಿಯು ಚುಚ್ಚುವುದಿಲ್ಲ. ನಿರಪರಾಧ ಮನಸ್ಸೇ ಧೈರ್ಯವಾಗಿರುವುದು. ಪರಿಶುದ್ಧವಾಗಿ ಜೀವಿಸುವ ಯಾರೂ ಹೆದರಬೇಕಾಗಿರುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕೆಂದರೆ ಎಂದಿಗೂ ನಾವು ಕದಲುವುದಿಲ್ಲ. ಹಣದ ಆಸೆಯಿಂದ ನಾವು ಒಂದು ವೇಳೆ ಬಿದ್ದು ಹೋಗುವುದಾದರೆ ನಾವು ಕದಲಿ ಹೋಗುತ್ತೇವೆ. ಹಣದಾಸೆ ನಮಗಿಲ್ಲದಿದ್ದರೆ ನಾವು ಎಂದಿಗೂ ಕದಲುವುದಿಲ್ಲ ಪ್ರಿಯ. ಎಂಥ ಸಂದರ್ಭದಲ್ಲಿಯೂ ಲಂಚ ತೆಗೆದುಕೊಳ್ಳಲು ನಮ್ಮ ಕೈಯನ್ನು ಚಾಚಬೇಡಿ. ಹಣದಾಸೆ ನಮ್ಮನ್ನು ಮುಟ್ಟಲೇಬಾರದು. ಕರ್ತನ ಆಶೀರ್ವಾದವೇ ನಮಗೆ ಐಶ್ವರ್ಯವನ್ನು ನೀಡುತ್ತದೆ. ನಾವು ದಶಮಾಂಶವನ್ನು ಕೊಡುವುದನ್ನು ನೋಡಿ ಕರ್ತನು ನಮಗಾಗಿ ಆಕಾಶದ ದ್ವಾರಗಳನ್ನು ತೆರೆಯುವನು, ರೋಗವಿಲ್ಲದ ಜೀವಿತವನ್ನು ನಮಗೆ ಕೊಡುವನು. ಹಣದಾಸೆಯನ್ನು ಬಿಟ್ಟು ಯೇಸುವನ್ನು ನೀವು ನಂಬುವಾಗ ಆತನು ನಿಮ್ಮನ್ನು ಅತಿಶಯಗಳನ್ನು ಕಾಣುವಂತೆ ಮಾಡುವನು. ದೇವ ಮಕ್ಕಳೇ, ನಿಮಗೂ ಕರ್ತನಿಗೂ ನಡುವೆ ಯಾವ ಅಕ್ರಮ ಕೃತ್ಯವೂ ಅಡ್ಡವಾಗಿ ನಿಲ್ಲಬಾರದು. ಆತನು ನಿಮಗೆ ಕಿವಿಗೊಡದಂತೆ ಯಾವ ಕಾರ್ಯವೂ ಆತನ ಮುಖವನ್ನು ಮರೆ ಮಾಡಬಾರದು. ಮೂರನೇದಾಗಿ ನೋಡ್ತೇವೆ, ಕೀರ್ತನೆ 46:5 ಹೀಗಿದೆ, ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ, ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನೆಂಬುದಾಗಿ. ಮುಂಜಾನೆಯಲ್ಲಿ ಆತನನ್ನು ಹುಡುಕುವವರು ಅವರು ಎಂದಿಗೂ ಕದಲುವುದಿಲ್ಲ ಪ್ರಿಯರೇ. ಮುಂಜಾನೆಯಲ್ಲಿ ಆತನನ್ನು ಹುಡುಕುವವರು, ಆತನನ್ನು ನೋಡುವರು, ಕರ್ತನು ಅವರಿಗೆ ಸಹಾಯ ಮಾಡುವನು. ಇಸ್ರಾಯೇಲ್ ಪಾಳೆಯಲ್ಲಿ ಮುಂಜಾನೆಯಲ್ಲೇ ಮನ್ನ ಬಿದ್ದಿತ್ತು, ಬಿಸಿಲೇರಿದಾಗ ಅವೆಲ್ಲವೂ ಕರಗಿ ಹೋದವು, ಅವರಿಂದ ಅದನ್ನು ಸಂಗ್ರಹಿಸಲಾಗಲಿಲ್ಲ ಪ್ರಿಯರೇ. ಮುಂಜಾನೆಯ ಆಶೀರ್ವಾದಗಳು ಮಿತಿಲ್ಲದವು, ಅವುಗಳನ್ನು ನಾವು ಕಳೆದುಕೊಳ್ಳಬಾರದು. ಆದ್ದರಿಂದಲೇ ಉದಯ ಕಾಲದಲ್ಲೇ ದೇವರು ಇದರ ಸಹಾಯಕ್ಕೆ ಬರುವನು ಎಂಬುದಾಗಿ. ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ ಎಂದು ಮೇಲಿನ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೇವ ಮಕ್ಕಳೇ, ನೀವೇ ಆ ನಗರವಾಗಿದ್ದೀರಿ. ಕರ್ತನು ನಿಮ್ಮ ನಡುವೆ ವಾಸ ಮಾಡುತ್ತಾನೆ, ದೇವರಾತ್ಮನು ನಿಮ್ಮೊಳಗಿದ್ದಾನೆ. ಸತ್ಯವೇದವು ಹೇಳುತ್ತದೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ. ದೇವ ಮಕ್ಕಳೇ, ನೀವು ಕದಲದಿರುವುದಂತೆ ಮುಂಜಾನೆಯಲ್ಲಿ ಕರ್ತನನ್ನು ಹುಡುಕಿ ಸಹಾಯವನ್ನು ಪಡೆವಿರಾದರೆ ದಾವೀದನು ಹೇಳುತ್ತಾನೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ಹಾಗಾದರೆ ನಾವು ಕೂಡ ಆತನ ದರ್ಶನವನ್ನು ಎದುರು ನೋಡೋಣ. ದೇವರು ತಾನೇ ಇಡೀ ದಿನವೆಲ್ಲೂ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ದಾಹಗೊಂಡು ಆತನ ಸನ್ನಿಧಿಯಲ್ಲಿ ಆತನಿಗಾಗಿ ಆಶೀರ್ವಾದಗಳನ್ನು ನಾವು ಎದುರು ನೋಡುವಾಗ ದೇವರು ಖಂಡಿತವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸುವನು. ಪ್ರೈಸ್ ದ ಲಾರ್ಡ್. ಆಮೇನ್.